ಹೊನ್ನಾವರ ತಾಲೂಕಿನ ಕಾಸರಗೋಡಿನಲ್ಲಿ ಬಂದರು ನಿರ್ಮಾಣ ಸಂಬಂಧ ಸಂಪರ್ಕ ರಸ್ತೆ ಸಮೀಕ್ಷೆಗೆ ಸ್ಥಳೀಯರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಮೀನುಗಾರರ ಮೇಲೆ ನಡೆದ ದೌರ್ಜನ್ಯವನ್ನು ಉದ್ಯಮಿ ಹಾಗೂ ಸಮಾಜದ ಸೇವಕ ಮಾಸ್ತಪ್ಪ ನಾಯ್ಕ್ ಖಂಡಿಸಿದರು. ಮೀನುಗಾರರೆಂದರೆ ನಮ್ಮ ಕರಾವಳಿ ಭಾಗದ ಸೈನಿಕರಿದ್ದಂತೆ. ಇವರೆಲ್ಲ ಈ ಕಾಮಗಾರಿಯನ್ನು ವಿರೋಧಿಸುತ್ತಿದ್ದಾರೆಂದರೆ ಅದರಿಂದಾಗಿ ಅವರಿಗೆ ತೊಂದರೆ ಇದೆ ಎಂದರ್ಥ. ಮೀನುಗಾರರು ಮೀನು ಕೃಷಿಯನ್ನು ಅವಲಂಬಿಸಿಕೊಂಡು ಬಂದವರು. ಅವರಿಗೆ ಆ ಕೆಲಸ ಬಿಟ್ಟರೆ ಅವರಿಗೆ ಜೀವನ ನಡೆಸಲು ಬೇರೆ ದಾರಿ ಇಲ್ಲ. ಈ ಹಿನ್ನೆಲೆಯಲ್ಲಿ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಮತ್ತು ಆ ಭಾಗದ ಮೀನುಗಾರರ ಮುಖಂಡರೆಲ್ಲ ಸೇರಿ ಒಂದು ಸಭೆ ನಡೆಸಿ ಈ ಬಗ್ಗೆ ಚರ್ಚಿಸಿ ಈಗ ಗುರುತಿಸಿದ ಸ್ಥಳವನ್ನು ಬೇರೆ ಪರ್ಯಾಯ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ಮಾಡಿ ನಮ್ಮ ಭಾಗಗಳಿಗೆ ಸರ್ಕಾರದ ಯೋಜನೆಗಳು ಬಂದು ಅಭಿವೃದ್ಧಿಯಾಗಬೇಕು. ಆದರೆ ಯೋಜನೆಯಲ್ಲಿ ಮೀನುಗಾರರಿಗೆ ಯಾವುದೇ ರೀತಿ ತೊಂದರೆಯಾಗಬಾರದು. ದಯವಿಟ್ಟು ಈ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿ ಮೀನುಗಾರರನ್ನು ರಕ್ಷಣೆ ಮಾಡಿ. ಮೀನುಗಾರರು ಒಂದು ಬಾರಿ ಮೀನುಗಾರಿಕೆ ತೆರಳಿದ ಬಂದ ಮೇಲೆ ಅದರ ಲಾಭವನ್ನು ನಂಬಿಕೊಂಡು ಜೀವನ ನಡೆಸುತ್ತಾರೆ. ಆದ್ದರಿಂದ ಅವರ ಬಗ್ಗೆ ನಾವು ಯಾವುದೇ ರೀತಿ ನಿಷ್ಕಾಳಜಿತನ ಮಾಡಬಾರದು ಎಂದ ಅವರು, ನಾವೆಲ್ಲ ಮೀನುಗಾರರ ಬೆನ್ನೆಲುಬು ಆಗಿ ನಿಲ್ಲುತ್ತೇವೆ ಎಂದರು. ನಮಸ್ಕಾರ ಸ್ನೇಹಿತರೆ. ಉತ್ತರ ಕನ್ನಡದ ಹೊನ್ನಾವರದ ಕಾಸರಗೋಡಿನಲ್ಲಿ ವಾಣಿಜ್ಯ ಬಂದರಿನ ಕಾಮಗಾರಿಕೆಯಲ್ಲಿ ಇತ್ತೀಚೆಗೆ ಮಹಿಳೆಯರು ಹಾಗೂ ಮಕ್ಕಳ ಮೇಲೆ ತುಂಬ ದೌರ್ಜನ್ಯ ನಡೀತಾ ಇದೆ. ಇದನ್ನು ನಾನು ಖಂಡಿಸ್ತಾ ಇದ್ದೇನೆ. ಮೀನುಗಾರರೆಂದರೆ ನಮ್ಮ ಕರಾವಳಿ ಭಾಗದ ಸೈನಿಕರಿದ್ದಂತೆ. ಇವತ್ತು ಅವರೆಲ್ಲ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಅವ್ರಿಗೆ ಸ್ವಲ್ಪ ತೊಂದರೆ ಇದೆ ಪಾಪ. ಯಾಕಂದರೆ ಮೀನುಗಾರರು ಮೀನು ಕೃಷಿಯನ್ನು ಅವಲಂಬಿಸಿಕೊಂಡಿದ್ದವರು. ಅವ್ರಿಗೆ ಅದನ್ನು ಬಿಟ್ಟರೆ ಬೇರೆ ಯಾವುದು ಜೀವನಕ್ಕೆ ಯಾವುದು ದಾರಿ ಇಲ್ಲ ಪಾಪ. ಸೊ ಅದಕ್ಕೋಸ್ಕರ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಮತ್ತು ಅಲ್ಲಿನ ಮುಖಂಡರು, ಮೀನುಗಾರ ಮುಖಂಡರು ತಾವುಗಳೆಲ್ಲ ಸೇರಿ ಒಂದ್ಸರಿ ಕುಂತು ಚರ್ಚಿಸಿ ಏನು ಈಗ ಜಾಗದಲ್ಲಿ ಗುರುತಿಸಿದಿರಲ್ಲ ಅದನ್ನ ಬೇರೆ ಪರ್ಯಾಯವಾಗಿ ಇನ್ನೊಂದು ಜಾಗಕ್ಕೆ ನಾವು ಅದನ್ನ ಸ್ಥಳಾಂತರಿಸೋ ಬಗ್ಗೆ ಒಂದು ಚರ್ಚೆ ಮಾಡಿ. ಯಾಕಂದ್ರೆ ಸರ್ಕಾರದ ಯೋಜನೆಗಳು ಬರಬೇಕು, ನಮ್ಮ ಹೊನ್ನಾವರ ಭಾಗನೂ ಅಭಿವೃದ್ಧಿ ಆಗಬೇಕು. ಅದ್ರ ಜೊತೆಗೆ ಅಲ್ಲಿನ ಮೀನುಗಾರರಿಗೆ ಯಾವುದೇ ತೊಂದರೆ ಆಗಬಾರ್ದು. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಒಂದ್ಸಾರಿ ಕುಂತು ಚರ್ಚೆ ಮಾಡಿ ಮೀನುಗಾರರನ್ನು ನಾವು ರಕ್ಷಿಸಬೇಕು. ಅವರು ಒಂದು ಸಾರಿ ಮೀನುಗಾರಿಕೆ ಹೋಗಿ ಬಂದು ಅದರಿಂದ ಬರೋ ಲಾಭದಿಂದನೇ ಅವರು ಆ ಸಂಸಾರವನ್ನು ನಡೆಸಬೇಕಿದೆ ಪಾಪ. ಅವ್ರ ಬಗ್ಗೆ ನಾವು ಯಾವುದೇ ಒಂದು ನಿಷ್ಕಾಳಜಿತನ ಮಾಡಬಾರ್ದು. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಸಹಕರಿಸೋಣ, ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋಣ. ನಾನು ಯಾವಾಗಲೂ ಮೀನುಗಾರರ ಜೊತೆ ಇರ್ತೇನಂತ ಹೇಳಬಯಸುತ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.